ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ದಿನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ DSA ಬೇಸಿಕ್ ಕೋರ್ಸ್ ಅಂತ ಮಾಡ್ತಾ ಇದ್ದೀನಿ. ಇದೊಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಟಾಪ್ 20 ಕೋರ್ DSA ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಅರೆ ಕಾನ್ಸೆಪ್ಟ್ನ ಟೀಚ್ ಮಾಡ್ತಾ ಇದ್ದೀನಿ. ಅದರಲ್ಲಿ ವಾಟ್ ಈಸ್ ಎನ್ ಅರೆ, ವೈ ಡು ವಿ ಯೂಸ್ ಎನ್ ಅರೆ, ಅರೆ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎನ್ ಅರೆ, ಮತ್ತು ಒಂದು ಸಿಂಪಲ್ ಜಾವಾ ಎಕ್ಸಾಂಪಲ್. ಓಕೆನಾ? ಸೊ ಈ ಥರ ಒಂದು ಸೀರೀಸ್ನ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆನಾ? ಸೊ ಫಸ್ಟ್ ಕಾನ್ಸೆಪ್ಟು ನಾವು DSA ಬೇಸಿಕ್ಸಲ್ಲಿ ನೋಡ್ತಾ ಇರೋದು ಅರೇಸ್ ಅಂತ ಹೇಳಿ. ಓಕೆನಾ? ಸೊ ಇವಾಗ ನಾವು ತಿಳ್ಕೊಳ್ಳೋಣ ವಾಟ್ ಈಸ್ ಅನ್ ಅರೆ, ಡೆಫಿನಿಷನ್ ತಿಳ್ಕೊಳ್ಳೋಣ. ಓಕೆನಾ? ಆನ್ ಅರೆ ಇಸ್ ಎ ಡೇಟಾ ಸ್ಟ್ರಕ್ಚರ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆನ್ ಅರೆ ಇಸ್ ಎ ಡೇಟಾ ಸ್ಟ್ರಕ್ಚರ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ ಸೇಮ್ ಟೈಪ್ ಇನ್ ಎ ಸಿಂಗಲ್ ವೇರಿಯೇಬಲ್. ಓಕೆನಾ? ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತೇಳಿ. ಅರೆ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರು. ನಾವು ಮಲ್ಟಿಪಲ್ ವ್ಯಾಲ್ಯೂಸ್ನ ವಿಚ್ ಆರ್ ಆಫ್ ದ ಸೇಮ್ ಟೈಪ್ ಇಂಟು ಎ ಸಿಂಗಲ್ ವೇರಿಯೇಬಲ್ ಸ್ಟೋರ್ ಮಾಡೋಕ್ಕೆ ನಾವು ಅರೇಸ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಈ ಡೆಫಿನಿಷನ್ನ ನಾನು ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5 ಸಬ್ಜೆಕ್ಟ್ದು ಮಾರ್ಕ್ಸ್ ಇರುತ್ತೆ. ಓಕೆನಾ? ಯಾವ ಥರ ಸ್ಟೋರ್ ಮಾಡ್ತಾರೆ? 5 ಸಬ್ಜೆಕ್ಟ್ ಮಾರ್ಕ್ಸ್ನ ಇಂಟು M1, ಇಂಟು M2 ಈಸ್ ಈಕ್ವಲ್ ಟು 20, ಇಂಟು M3 ಈಸ್ ಈಕ್ವಲ್ ಟು 30, ಆ್ಯಂಡ್ ಇಂಟು M4 ಈಸ್ ಈಕ್ವಲ್ ಟು 40, ಆ್ಯಂಡ್ ಇಂಟು M5 ಈಸ್ ಈಕ್ವಲ್ ಟು 50. ಓಕೆನಾ? ಈ ಥರ ಸ್ಟೋರ್ ಮಾಡ್ತೀರಾ. ಓಕೆನಾ? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೀವು ಪ್ರತಿಯೊಂದು ಮಾರ್ಕ್ಸ್ನ ಸ್ಟೋರ್ ಮಾಡೋಕ್ಕೂ ಒಂದೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿದ್ದೀರಾ, M1 M2 ಅಂತ ಹೇಳಿ ಅದನ್ನು ಸ್ಟೋರ್ ಮಾಡ್ತಾ ಇದ್ದೀರಾ. ಓಕೆನಾ? ಬಟ್ ನೀವು ಈ ಥರ ಸ್ಟೋರ್ ಮಾಡೋ ಬದಲು ಇವಾಗ ಇದ್ರದ್ದೆಲ್ಲದು ಟೈಪ್ ನೋಡಿ. ಟೈಪ್ ಬಂದ್ಬಿಟ್ಟು ಇಂಟ್ ಅಂತ ಇದೆ ಅಲ್ವಾ? ಸೊ ಇದು ಇಂಟ್ ಅಂತ ಇರಬೇಕಾದ್ರೆ ನೀವು ಡೈರೆಕ್ಟಾಗಿ ಸ್ಟೋರ್ ಮಾಡ್ಬೋದಲ್ಲ. ಯಾವ ಥರ ಅಂತ ಹೇಳಿದ್ರೆ ಇಂಟೀಜರ್ ಅರೇ ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕ್ಸ್ ಅಂತ ಒಂದು ವೇರಿಯೇಬಲ್ನ ಕೊಟ್ಟು, ಸೊ ಅದರಲ್ಲಿ 10, 20, 30, 40, 50. ಓಕೆನಾ? ಈ ಥರ ಕ್ರಿಯೇಟ್ ಮಾಡ್ಬೋದಲ್ಲ. ಓಕೆನಾ? ಇದು ಬಂದ್ಬಿಟ್ಟು ರಿಡಂಡೆಂಟ್ ವರ್ಕ್. ಓಕೆನಾ? ಅದಕ್ಕೆ ಅರೇಸ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ನಿಮಗೆ ಡೆಫಿನಿಷನ್ ಅರ್ಥ ಆಗಿರ್ಬೋದು. ಓಕೆನಾ? ಅರೇ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರ್ ವಿಚ್ ಈಸ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್. ಮಲ್ಟಿಪಲ್ ವ್ಯಾಲ್ಯೂಸ್ ಅಂದರೆ 10, 20, 30 ಎಲ್ಲ ಇದೆಯಲ್ಲ, ಇವೆಲ್ಲ ಮಲ್ಟಿಪಲ್ ವ್ಯಾಲ್ಯೂಸ್ ವಿಚ್ ಆರ್ ಆಫ್ ದ ಸೇಮ್ ಟೈಪ್. ಸೇಮ್ ಟೈಪ್ ಅಂದರೆ ವಿಚ್ ಆರ್ ಆಫ್ ಟೈಪ್ ಇಂಟ್ ಈ ಎಕ್ಸಾಂಪಲಲ್ಲಿ. ಓಕೆನಾ? ಯೂಸಿಂಗ್ ದ ವೇರಿಯೇಬಲ್. ಆ ವೇರಿಯೇಬಲ್ ಬಂದ್ಬಿಟ್ಟು ಮಾರ್ಕ್ಸ್ ಅನ್ನೋ ವೇರಿಯೇಬಲ್. ಓಕೆನಾ? ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಅರೇ ಸೈಜ್ ಇದೆಯಲ್ಲ, ನಾನು ಇವಾಗ ಡಿಕ್ಲೇರ್ ಮಾಡಿದ್ದೀನಲ್ಲ, ಈ ಅರೇ ಸೈಜು ಒಂದು ಸಲ ಡಿಕ್ಲೇರ್ ಮಾಡಿದ್ರೆ ಮುಗೀತು. ಅಂದರೆ ಅರೇ ಸೈಜ್ ಬಂದ್ಬಿಟ್ಟು ಫಿಕ್ಸ್ಡ್ ಇನ್ ಸೈಜು. ಮತ್ತು ಇದು ಎಲಿಮೆಂಟ್ಸ್ ಇದೆಯಲ್ಲ, ಅದನ್ನು ಹೋಮೋಜಿನಿಯಸ್ ಎಲಿಮೆಂಟ್ಸ್ನ ಮಾತ್ರ ನಾವು ಸ್ಟೋರ್ ಮಾಡಲಿಕ್ಕಾಗುತ್ತೆ. ಹೋಮೋಜಿನಿಯಸ್ ಅಂತ ಹೇಳಿದ್ರೆ ಒಂದೇ ಥರ ಎಲಿಮೆಂಟ್ಸ್. ಅಂದರೆ ಇವಾಗ 10, 20 ಅವೆಲ್ಲ ಇಂಟು. ಓಕೆನಾ? ಇನ್ನೊಂದು ಇವಾಗೇನೋ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ನೇಮ್ ಅಭಿ, ಮೋಹನ್ ಆ ಥರ ಸ್ಟ್ರಿಂಗ್ಸ್ನ ಮಾತ್ರ ಸ್ಟೋರ್ ಒಂದೇ ಥರದ್ದು. ಇವಾಗ ಈ 10 ಜೊತೆ ನಾನು ಇದನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಇವಾಗ ಯಾವ್ದಾದ್ರು ಒಂದು ನೇಮ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ನೋಡಿ ನಿಮಗೆ ಎರರ್ ಬರುತ್ತೆ. ಓಕೆನಾ? ಸೊ ಸೇಮ್ ಟೈಪ್, ಯಾಕಂದರೆ ರಿಕ್ವೈರ್ಡು ಇಂಟು ಪ್ರೊವೈಡೆಡ್ ಸ್ಟ್ರಿಂಗ್ ಅಂತ ತೋರಿಸ್ತಾ ಇದೆ. ಓಕೆನಾ? ಎರರು. ಮತ್ತು ನೆಕ್ಸ್ಟು ಏನು ಅಂತ ಹೇಳಿದ್ರೆ, ಇದು ಅರೇ ಇದೆಯಲ್ಲ, ಇದು ಅರೇದು ಇಂಡೆಕ್ಸ್ ಬಂದ್ಬಿಟ್ಟು ಸ್ಟಾರ್ಟ್ಸ್ ಫ್ರಮ್ 0. ಇವಾಗ 10th ಇದೆಯಲ್ಲ, 10 ಎಲಿಮೆಂಟು, ಅದು ಇಂಡೆಕ್ಸು 0 ಇಂದ ಸ್ಟಾರ್ಟ್ ಆಗುತ್ತೆ, 21 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಅರೇ ಇಂಡೆಕ್ಸು ಇವಾಗ ನಾನು ಯಾವ ಥರ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಮಾರ್ಕ್ಸ್ ಆಫ್ ಇವಾಗ 10ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕ್ಸ್ ಆಫ್ 0 ಅಂತ ಕೊಡಬೇಕು. ನಾನು 1 ಅಂತ ಕೊಡಬಾರ್ದು. ಓಕೆನಾ? ಇದನ್ನು ಡಿಲೀಟ್ ಮಾಡ್ತೀನಿ ಮೇಲ್ಗಡೆದು. ಸೊ ಇವಾಗ ನಾನು ಈ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. 10 ಆಕ್ಸೆಸ್ ಮಾಡೋಕ್ಕೆ ನಾನು ಇಂಡೆಕ್ಸ್ 0 ಅಂತ ಕೊಟ್ಟರೆ 10 ಆಕ್ಸೆಸ್ ಮಾಡೋಕ್ಕಾಯ್ತು. ಆ್ಯಂಡ್ 15 ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು 5 ಅಂತ ಕೊಡ್ಬಾರ್ದು, 4 ಅಂತ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅರೇ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0 ಅಲ್ವಾ, ಅದಕ್ಕೆ. ಸೊ ಇವಾಗ ನಾವು ಅರೇ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಏನಕ್ಕೆ ನಾವು ಅರೇಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ವೈ ಡು ವಿ ಯೂಸ್ ಅರೇಸ್? ಸೊ ಅರೇಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ ನಾವು ಅರೇಸ್ನ ಯೂಸ್ ಮಾಡ್ತೀವಿ ಆಫ್ ಸೇಮ್ ಡೇಟಾ ಟೈಪ್. ಅದು ಕೂಡ ನೋಡಿದ್ವಿ, ಆಫ್ ಟೈಪ್ ಇಂಟು ಇದರಲ್ಲಿ ನಾವು ಎಕ್ಸಾಂಪಲಲ್ಲಿ. ಮತ್ತು ಈಸಿ ಟು ಆಕ್ಸೆಸ್ ಯೂಸಿಂಗ್ ಇಂಡೆಕ್ಸ್ ವಿತೌಟ್ ಚೆಕಿಂಗ್ ದ ಪ್ರೀವಿಯಸ್ ಎಲಿಮೆಂಟ್ಸ್. ಓಕೆನಾ? ಸೊ ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ, ನಾವು ಇವಾಗ ಲಾಸ್ಟ್ ಎಲಿಮೆಂಟ್ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕ್ಸ್ ಆಫ್ 4 ಅಂತ 4th ಇಂಡೆಕ್ಸ್ ಅಂತ ಕೊಟ್ಟರೆ ನಿಮಗೆ ಲಾಸ್ಟ್ ಎಲಿಮೆಂಟ್ ಬಂತು. ಓಕೆನಾ? ಸೊ ನೀವು ಅದಕ್ಕೋಸ್ಕರ ಫಸ್ಟ್ ಎಲಿಮೆಂಟು 0th ಎಲಿಮೆಂಟಿಂದ ಲಾಸ್ಟ್ ಎಲಿಮೆಂಟ್ವರೆಗೂ ಟ್ರಾವರ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಓಕೆನಾ? ಸೊ ಅದನ್ನು ಬಂದ್ಬಿಟ್ಟು ಈಸಿ ಟು ಆಕ್ಸೆಸ್. ಓಕೆನಾ? ಮತ್ತು ಫಾಸ್ಟರ್ ರಿಟ್ರೀವಲ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಫಾಸ್ಟರ್ ರಿಟ್ರೀವಲ್ ಯಾಕೆ ಅಂತ ಹೇಳಿದ್ರೆ ಇಂಡೆಕ್ಸ್ ಇರೋದ್ರಿಂದ ಡೈರೆಕ್ಟ್ಲಿ ಜಂಪ್ ಆಗುತ್ತೆ ಆ ಮೆಮೊರಿ ಲೊಕೇಶನ್ಗೆ. ಓಕೆನಾ? ದಟ್ ಈಸ್ ನಥಿಂಗ್ ಬಟ್ ಫಾಸ್ಟರ್ ರಿಟ್ರೀವಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿನ ನೋಡೋಣ. ಓಕೆನಾ? ಸೊ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅರೇ.
ಸೊ ಇವಾಗ ಆಕ್ಸೆಸ್ ಬೈ ಇಂಡೆಕ್ಸ್ ಬಂದ್ಬಿಟ್ಟು ಬಿಗ್ ಆಫ್ ಒನ್ ಇದೆ ಟೈಮ್ ಕಾಂಪ್ಲೆಕ್ಸಿಟಿ. ಇವಾಗ ನೀವು ಇಲ್ಲಿ ಎಕ್ಸಾಂಪಲಲ್ಲಿ ನೋಡ್ತಾ ಇರ್ಬೋದು ಏಂತಕ್ಕಪ್ಪ ಅದು ಬಿಗ್ ಆಫ್ ಒನ್ ಇದೆ ಆಕ್ಸೆಸ್ ಬೈ ಇಂಡೆಕ್ಸ್ ಅಂತ ಹೇಳಿದ್ರೆ, ಇವಾಗ ನಾನು 4th ಇಂಡೆಕ್ಸ್ ಅಂತ ಕೊಟ್ಟ ತಕ್ಷಣ ಜಾವ ಏನಾಗುತ್ತೆ, ಇಟ್ ಡೈರೆಕ್ಟ್ಲಿ ಜಂಪ್ಸ್ ಟು ದಟ್ ಮೆಮೊರಿ ಲೊಕೇಶನ್. ಓಕೆನಾ, ಇವಾಗ 0th ಎಲಿಮೆಂಟು, ಫಸ್ಟ್ ಎಲಿಮೆಂಟ್ ಅದೆಲ್ಲ ಸರ್ಚ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟ್ಲಿ 4th ಮೆಮೊರಿ ಲೊಕೇಶನ್ 4th ಇಂಡೆಕ್ಸ್ಗೆ ಅದು ಜಂಪ್ ಆಗೋದ್ರಿಂದ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಒನ್ ಇರುತ್ತೆ, ಅಂದರೆ ಫಾಸ್ಟರ್ ಆಕ್ಸೆಸ್ ಇರುತ್ತೆ. ನೆಕ್ಸ್ಟು ಸರ್ಚಿಂಗ್ ಬಂದ್ಬಿಟ್ಟು ಬಿಗ್ ಆಫ್ ಎನ್ ಇರುತ್ತೆ. ಓಕೆನಾ, ಸೊ ಯಾಕೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾನೊಂದು ಎಲಿಮೆಂಟ್ನ ಸರ್ಚ್ ಮಾಡಬೇಕು, ಇಂಟೀಜರ್ ಟಾರ್ಗೆಟ್ ಅಂತ ಹಾಕೋತೀನಿ, ಟಾರ್ಗೆಟ್ ಈಸ್ ಈಕ್ವಲ್ ಟು 50 ಅಂತ ಹಾಕೋತೀನಿ. ಓಕೆನಾ, ಈ 50 ಎಲಿಮೆಂಟ್ ಬಂದ್ಬಿಟ್ಟು ಲಾಸ್ಟಲ್ಲಿದೆ. ಓಕೆನಾ, ನೀನು ಇವಾಗ 50 ಎಲಿಮೆಂಟ್ನ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ನೀನೇನು ಮಾಡಬೇಕು, ಒಂದು ಫಾರ್ ಲೂಪ್ ಹಾಕಬೇಕು. ಫಾರ್ ಲೂಪ್ ಹಾಕ್ಬಿಟ್ಟು ನೆಕ್ಸ್ಟ್ ಇಂಟ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ ಮಾರ್ಕ್ಸ್ ಡಾಟ್ ಲೆಂತ್. ಓಕೆನಾ, ಮಾರ್ಕ್ಸ್ ಡಾಟ್ ಲೆಂತ್ ಐ ಪ್ಲಸ್ ಪ್ಲಸ್ ಅಂತ ಹಾಕೊಂಡು ಅದನ್ನು ಆಕ್ಸೆಸ್ ಮಾಡಬೇಕು. ನೆಕ್ಸ್ಟ್ ಯಾವ ಥರ ಆಕ್ಸೆಸ್ ಮಾಡ್ತೀಯಾ, ಇಫ್ ಮಾರ್ಕ್ಸ್ ಆಫ್ ಐ ಈಕ್ವಲ್ ಟು ಟಾರ್ಗೆಟ್. ಓಕೆನಾ, ದೆನ್ ಪ್ರಿಂಟ್ ಮಾಡು ಅಂತ ಈ ಥರ ಮಾಡ್ತೀಯ. ಓಕೆನಾ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಟಾರ್ಗೆಟ್ ಎಲಿಮೆಂಟ್ ಏನಿದೆ ಇದನ್ನು ನಾನು ಒಂದೊಂದು ಎಲಿಮೆಂಟ್ಗೂ ಕಂಪೇರ್ ಮಾಡ್ತಾ ಇದ್ದೀನಿ. ಇವಾಗ 50 ಇದೆ ಅಲ್ವಾ, 50 ಈಸ್ ಈಕ್ವಲ್ ಟು 10ನ ಕಂಪೇರ್ ಮಾಡ್ತಾ ಇದ್ದೀನಿ, ಇಲ್ಲ 50 ಈಸ್ ಈಕ್ವಲ್ ಟು 20ನ ಕಂಪೇರ್ ಮಾಡ್ತಾ ಇದ್ದೀನಿ, 50 ಈಸ್ ಈಕ್ವಲ್ ಟು 30, 50 ಈಸ್ ಆ ಥರ ಎಲ್ಲ ಎಲಿಮೆಂಟ್ಸ್ಗೂ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ವರ್ಸ್ಟ್ ಕೇಸಲ್ಲಿ ಇನ್ ಕೇಸ್ ಈ ಎಲಿಮೆಂಟ್ ಟಾರ್ಗೆಟ್ ಎಲಿಮೆಂಟ್ ಏನೋ ಲಾಸ್ಟಲ್ಲಿ ಪ್ರೆಸೆಂಟ್ ಇದ್ದರೆ ನಾನು ಎಲ್ಲ ಎಲಿಮೆಂಟ್ಸ್ಗೂ ಟ್ರಾವರ್ಸ್ ಮಾಡೋದ್ರಿಂದ ಇದು ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಬಿಗ್ ಆಫ್ ಎನ್ ಇರುತ್ತೆ. ಓಕೆನಾ, ನೆಕ್ಸ್ಟು ಇನ್ನೊಂದು ಬಂದ್ಬಿಟ್ಟು ಇನ್ಸರ್ಟ್ ಅಟ್ ದ ಎಂಡ್. ಓಕೆನಾ, ಇನ್ಸರ್ಟ್ ಅಟ್ ದ ಎಂಡ್ ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಒನ್ ಇದೆ. ಓಕೆನಾ, ಬಿಗ್ ಆಫ್ ಒನ್ ಇದೆ ಯಾವಾಗ ಅಂತ ಹೇಳಿದ್ರೆ ಸ್ಪೇಸ್ ಅವೈಲಬಲ್ ಇದ್ದಾಗ ಮಾತ್ರ ಬಿಗ್ ಆಫ್ ಒನ್. ಸ್ಪೇಸ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ಇನ್ಸರ್ಷನ್ ಬಿಗ್ ಆಫ್ ಎನ್ ಆಗುತ್ತೆ. ಇವಾಗ ನೋಡಿ ಅರೇ ಸೈಜು ಫಿಕ್ಸ್ ಇದೆ ಅಲ್ವಾ, ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡೋಕ್ಕಾಗಲ್ಲ. ನಾನು ಇನ್ನೊಂದು ಥರ ಅರೇನ ಡಿಕ್ಲೇರ್ ಮಾಡ್ತೀನಿ, ಇನ್ನೊಂದು ವೇ ಆಫ್ ಡಿಕ್ಲೇರಿಂಗ್ ಏನಾರೆ ಯಾವ ಥರ ಅಂತ ಹೇಳಿದ್ರೆ ಇಂಟೀಜರ್ ಅರೇ ARR is equal to new ಇಂಟೀಜರ್ ಅರೇ ಆಫ್ ಸೈಜ್ 5 ಕೊಡ್ತೀನಿ. ಓಕೆನಾ, ಆ್ಯಂಡ್ ಇದಕ್ಕೆ ಯಾವ್ದಾದ್ರು ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ನಾನು 10 ಮಾತ್ರ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನೋಡಿ ಇದೊಂದು ಅರೇ ಕ್ರಿಯೇಟ್ ಮಾಡಿದ್ದೀನಿ, ಅರೇ ಆಫ್ ಸೈಜ್ 5 ಕ್ರಿಯೇಟ್ ಮಾಡಿದ್ದೀನಿ, ಬಟ್ ನಾನು ಜಸ್ಟ್ ಒಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಸೊ ಇವಾಗ ನಾವೇನಾದ್ರು ಬೇರೆ ನೆಕ್ಸ್ಟ್ ಇನ್ಸರ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅದು ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಒನ್ ಇದೆ, ಯಾಕಂದರೆ ಸ್ಪೇಸ್ ಅವೈಲಬಲ್ ಇದೆ, ಇನ್ನೂ ಖಾಲಿ ಜಾಗಗಳಿದೆ ಅಲ್ವಾ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಯಾವ್ದಾದ್ರು ಎಲಿಮೆಂಟ್ ಹಾಕ್ಬೇಕಂದ್ರೆ ಬಿಗ್ ಆಫ್ ಒನ್ ಅಂತ ಕೊಟ್ಬಿಟ್ಟು 20 ಅಂತ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೆ ಇನ್ ಕೇಸ್ ಸ್ಪೇಸ್ ಅವೈಲಬಲ್ ಇದ್ದರೆ ಅದು ಬಂದ್ಬಿಟ್ಟು ಬಿಗ್ ಆಫ್ ಒನ್ನು. ಇನ್ ಕೇಸ್ ಸ್ಪೇಸ್ ಅವೈಲಬಲ್ ಇಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಅರೇ ಆಫ್ ಸೈಜ್ 2 ಕೊಡ್ತೀನಿ, ಇಲ್ಲಿ ಆಲ್ರೆಡಿ 2 ಎಲಿಮೆಂಟ್ಸ್ ಹಾಕ್ಬಿಟ್ಟಿದ್ದೀನಿ, ಅವಾಗ ಏನಾಗುತ್ತೆ ಸೈಜ್ ನಾಟ್ ಅವೈಲಬಲ್. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಈ ಅರೇ ಇದೆಯಲ್ಲ ಇದನ್ನು ಬೇರೆ ಅರೇಗೆ ಕಾಪಿ ಮಾಡ್ಕೊಂಬಿಟ್ಟು ಇವಾಗ ಇನ್ನೊಂದು ಅರೇ ಕ್ರಿಯೇಟ್ ಮಾಡಬೇಕು. ಯಾವ ಥರ ಅಂತೇಳಿ ಇಂಟೀಜರ್ ಅರೇ ಆಫ್ 1 ಅಂತ ಮಾಡಿಕೊಂಡು ಈ ಅರೇನ ಕಾಪಿ ಮಾಡ್ಕೊಬೇಕು. ಓಕೆನಾ, ಈ ಅರೇನ ಕಾಪಿ ಮಾಡಿಕೊಂಡು ನೀವು ಮಾಡಬೇಕು, ಈ ಅರೇಗೆ ಸೈಜ್ನ ಜಾಸ್ತಿ ಕೊಟ್ಬಿಟ್ಟು ಈ ಅರೇ ಆಫ್ 1ಗೆ ಸೈಜ್ ಜಾಸ್ತಿ ಕ್ರಿಯೇಟ್ ಮಾಡಿ ಮಾಡ್ಕೊಬೇಕು. ಆ ಕಾಪಿಂಗ್ ಮಾಡ್ತೀವಲ್ಲ ಅದಕ್ಕೆ ಬಂದ್ಬಿಟ್ಟು ಬಿಗ್ ಆಫ್ ಎನ್ ತಗೊಳುತ್ತೆ, ಯಾಕಂದರೆ ಎಲ್ಲ ಎಲಿಮೆಂಟ್ನು ಒಂದೊಂದೇ ಕಾಪಿ ಮಾಡಬೇಕಲ್ಲ, ಬಿಗ್ ಆಫ್ ಎನ್ನು. ಸೊ ಅದಕ್ಕೆ ಇನ್ಸರ್ಷನ್ ಬಂದ್ಬಿಟ್ಟು ಸ್ಪೇಸ್ ಇದ್ದರೆ ಬಿಗ್ ಆಫ್ 1, ಇಲ್ಲ ಅಂತ ಹೇಳಿದ್ರೆ ಬಿಗ್ ಆಫ್ ಎನ್. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಟ್ ಇನ್ ದ ಮಿಡಲ್ ಬಿಗ್ ಆಫ್ ಎನ್. ಇವಾಗ ನಾನೇನು ಮಾಡ್ತೀನಿ, ಇವಾಗ ಇದೇ ಎಲಿಮೆಂಟ್ಗೆ ಇನ್ಸರ್ಟ್ ಇನ್ ದ ಮಿಡಲ್ ಅಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ಅರೇ ಇರುತ್ತೆ, ನಾನು ಅರೇ ಮಧ್ಯದಲ್ಲಿ ಇವಾಗ ಯಾವುದೋ ಒಂದು ಸೆಕೆಂಡ್ ಇಂಡೆಕ್ಸಲ್ಲಿ ನಾನು ಏನಾದ್ರು ಹಾಕಬೇಕು ಅಂತ ಹೇಳಿದ್ರೆ, ಸೊ ಇವಾಗ ಯಾವುದೋ ಒಂದು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟ್ ಹಾಕ್ಬೇಕು ಅಂತ ಹೇಳಿ ಆ ಮಧ್ಯದ ಜಾಗನ ನೀವು ಖಾಲಿ ಮಾಡಬೇಕಲ್ವಾ. ಸೊ ಆ ಮಧ್ಯದ ಜಾಗಕ್ಕೆ ನೀವು ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿರೋ ಎಲಿಮೆಂಟ್ಸ್ನ ನೆಕ್ಸ್ಟ್ಗೆ ಶಿಫ್ಟ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ಗೆ ಶಿಫ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಎಲ್ಲ ಒಂದೊಂದು ಎಲಿಮೆಂಟ್, ಇವಾಗ 10 ಎಲಿಮೆಂಟ್ ಇದ್ದು ನೀನು 5ನೇ ಎಲಿಮೆಂಟಿಗೆ ಇನ್ಸರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ 5ನೇ ಎಲಿಮೆಂಟ್ ಜಾಗದಲ್ಲಿ ಇರೋದನ್ನ 6ನೇ ಎಲಿಮೆಂಟಿಗೆ ಶಿಫ್ಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಒಂದೊಂದು ಶಿಫ್ಟಿಂಗಿಗೂ ಅದು ಎಲ್ಲ ಎಲಿಮೆಂಟ್ಸ್ನ ಶಿಫ್ಟ್ ಮಾಡೋಕ್ಕೆ ಬಿಗ್ ಆಫ್ ಎನ್, ಯಾಕಂದರೆ ಎಲ್ಲದಕ್ಕೂ ಟ್ರಾವರ್ಸ್ ಮಾಡಬೇಕಲ್ಲ, ಅದಕ್ಕೆ ಬಿಗ್ ಆಫ್ ಎನ್ ತಗೊಳುತ್ತೆ. ಮತ್ತು ಇನ್ನೊಂದು ಡಿಲೀಷನ್ಗೂ ಕೂಡ ಬಿಗ್ ಆಫ್ ಎನ್ ಇದೆ. ಸೊ ಡಿಲೀಷನ್ಗೆ ಏನಕ್ಕಪ್ಪ ಬಿಗ್ ಆಫ್ ಎನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಅರೇ ಇದೆ. ಓಕೆನಾ, ಈ ಅರೇಯಲ್ಲಿ ನಾನು ಯಾವುದೋ ಒಂದು ಇಂಡೆಕ್ಸ್, ಇವಾಗ 3rd ಇಂಡೆಕ್ಸ್ನ ಡಿಲೀಟ್ ಮಾಡಬೇಕು, 30ನ ಡಿಲೀಟ್ ಮಾಡಬೇಕು. ಓಕೆನಾ, ಇದು ಸೆಕೆಂಡ್ ಇಂಡೆಕ್ಸಲ್ಲಿದೆ. ಸೊ ಇದನ್ನು ಸೆಕೆಂಡ್ ಇಂಡೆಕ್ಸಲ್ಲಿ ಡಿಲೀಟ್ ಮಾಡಿದಾಗ ಈ 40 ಇದೆ ನೋಡಿ, ಈ 40 ಬಂದ್ಬಿಟ್ಟು ಈ 30 ಜಾಗಕ್ಕೆ ಬರುತ್ತೆ, ಮತ್ತು ಈ 50 ಬಂದ್ಬಿಟ್ಟು ಈ 40 ಜಾಗಕ್ಕೆ ಬರುತ್ತೆ. ಸೊ ಈ ಥರ ಶಿಫ್ಟ್ ಆಗೋದ್ರಿಂದ ಸೊ ಅದು ಬಂದ್ಬಿಟ್ಟು ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ ಎನ್ ಇರುತ್ತೆ. ಓಕೆನಾ,
ಸೊ ನೆಕ್ಸ್ಟು ಅರೇದು ಲಿಮಿಟೇಷನ್ಸ್ ನೋಡೋಣ. ಅರೇದು ಲಿಮಿಟೇಷನ್ಸ್ ಏನು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಅರೇ ಬಂದ್ಬಿಟ್ಟು ಫಿಕ್ಸ್ಡ್ ಇನ್ ಸೈಜು. ಒನ್ಸ್ ವಿ ಕ್ರಿಯೇಟ್ ಆನ್ ಅರೇ ದ ಸೈಜ್ ಕೆನಾಟ್ ಬಿ ಚೇಂಜ್ಡ್. ಓಕೆನಾ? ಅದಕ್ಕೆ ನಾವೇನು ಮಾಡ್ತೀವಿ, ಕಲೆಕ್ಷನ್ಸಲ್ಲಿ ಅರೇ ಲಿಸ್ಟ್ ಅಂತ ಒಂದು ಬರುತ್ತೆ. ಸೊ ಅರೇ ಲಿಸ್ಟ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ. ಅರೇ ಲಿಸ್ಟ್ ಬಂದ್ಬಿಟ್ಟು ಡೈನಮಿಕ್ ನೇಚರ್. ಸೊ ಸೈಜ್ ನಾಟ್ ಫಿಕ್ಸ್ಡ್. ಸೊ ಮತ್ತು ಅರೇದಲ್ಲಿ ಆ್ಯಸ್ ಯು ನೋ ಓನ್ಲಿ ಹೋಮೋಜಿನಿಯಸ್ ಎಲಿಮೆಂಟ್ಸ್, ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್ನ ಮಾತ್ರ ನೀವು ಹಾಕ್ಲಿಕ್ಕಾಗುತ್ತೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಎಲಿಮೆಂಟ್ಸ್ನ ಹಾಕ್ಲಿಕ್ಕಾಗಲ್ಲ. ಬಟ್ ಅರೇ ಲಿಸ್ಟಲ್ಲಿ ಹಾಕ್ಬೋದು ನೀವು. ಮತ್ತು ಒಂದು ಸಿಂಪಲ್ ಜಾವಾ ಎಕ್ಸಾಂಪಲ್ನ ನೋಡೋಣ, ಯಾವ ಥರ ಅರೇಲಿ ವರ್ಕ್ ಆಗುತ್ತೆ ಅಂತ ಹೇಳಿ. ಇವಾಗ ಸೇಮ್ ಇದೆ ಮಾರ್ಕ್ಸ್ ಎಕ್ಸಾಂಪಲ್ನೇ ನೋಡೋಣ. ಇವಾಗ ಅರೇದು ನಾನೊಂದು ಫಸ್ಟ್ ಎಲಿಮೆಂಟ್ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀನಿ, ಮಾರ್ಕ್ಸ್ ಆಫ್ 0 ಅಂತ ಹೇಳಿದ್ರೆ ಫಸ್ಟ್ ಎಲಿಮೆಂಟ್ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ಆಲ್ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಿಂಟ್ ಆಲ್ ಎಲಿಮೆಂಟ್ಸ್. ಅದಕ್ಕೆ ನಾನೇನು ಮಾಡಬೇಕು, ಟ್ರಾವರ್ಸ್ ಮಾಡಬೇಕು. ಯಾವ ಥರ ಟ್ರಾವರ್ಸ್ ಮಾಡೋದು, ಫಾರ್ ಇಂಟಿಜರ್ ಇಂಡೆಕ್ಸ್ i = 0. i ಬದಲು ನೀವು ಕೆ ಜೆ ಕೆ ಏನಾರು ತೊಗೊಬೋದು. i ಲೆಸ್ ದೆನ್ ಮಾರ್ಕ್ಸ್ ಡಾಟ್ ಲೆಂತ್. ಓಕೆನಾ? ಮಾರ್ಕ್ಸ್ ಡಾಟ್ ಲೆಂತ್. ಇದು ಲೆಸ್ ದೆನ್ ಎಂತಕ್ಕೆ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅರೇಸ್ ಇಂಡೆಕ್ಸ್ ಬಂದ್ಬಿಟ್ಟು ಸ್ಟಾರ್ಟ್ಸ್ ವಿತ್ 0. ಅದಕ್ಕೆ ನಾವು ಲೆಸ್ ದೆನ್ ಮಾರ್ಕ್ಸ್ ಡಾಟ್ ಲೆಂತ್ ಅಂತ ಆಗ್ತಾ ಇದ್ದೀವಿ. ಸೊ ಅದಾದಮೇಲೆ ಏನಾಗುತ್ತೆ, i++. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಇದನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂತ ಹೇಳಿದ್ರೆ ಮಾರ್ಕ್ಸ್ ಆಫ್ i. ಓಕೆನಾ? ಸೊ ಈ ಪ್ರೋಗ್ರಾಮ್ನ ನಾವು ರನ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ 10 ಬಂದಿದೆ. ಯಾಕಂತ ಹೇಳಿದ್ರೆ ನಾವು ಮಾರ್ಕ್ಸ್ ಆಫ್ 0 ಪ್ರಿಂಟ್ ಮಾಡೋದ್ರಿಂದ 10 ಬಂದಿದೆ ಔಟ್ಪುಟ್ಟಲ್ಲಿ. ನೆಕ್ಸ್ಟ್ ಪ್ರಿಂಟ್ ಆಲ್ ಎಲಿಮೆಂಟ್ಸ್ 10, 20, 30, 40, 50 ಬಂದಿದೆ. ಸೊ ಯಾವ ಥರ ವರ್ಕ್ ಆಗುತ್ತೆ ನೋಡ್ಬೋದು ನೀವು. ಫಾರ್ ಲೂಪಲ್ಲಿ ಏನಾಗುತ್ತೆ, ಇಂಡೆಕ್ಸ್ 0, ಮಾರ್ಕ್ಸ್ ಡಾಟ್ ಲೆಂತ್ ಏನಿದೆ ಇದು 1, 2, 3, 4, 5 ಬರುತ್ತೆ ಇಲ್ಲಿ. ಆಫ್ಟರ್ ದಟ್ ಇಟ್ ವಿಲ್ ಪ್ರಿಂಟ್ ದಟ್ ಮಾರ್ಕ್ಸ್ ಆಫ್ 0 ಏನಿದೆ 10ನ ಪ್ರಿಂಟ್ ಮಾಡುತ್ತೆ. ಪ್ರಿಂಟ್ ಮಾಡಿಬಿಟ್ಟು ಅದು ಇಂಕ್ರಿಮೆಂಟ್ ಆಗುತ್ತೆ. ಇಂಡೆಕ್ಸ್ ಬಂದ್ಬಿಟ್ಟು i = 0, ಇದು 1 ಆಗುತ್ತೆ. ಸೊ 1 is ಲೆಸ್ ದೆನ್ 5 ಅಲ್ವಾ? ಸೊ 1 is ಲೆಸ್ ದೆನ್ 5. ಸೊ ಅದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ 20 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇದು ಇಂಕ್ರಿಮೆಂಟ್ ಆಗುತ್ತೆ. ಸೊ ಈ ಥರ ಇದೆಲ್ಲ ಪ್ರಿಂಟ್ ಆಗಿ ಹೋಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಅಬೌಟ್ ಅರೇಸು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಆನ್ ಅರೇ, ವೈ ವಿ ಯೂಸ್ ಅರೇ ಆ್ಯಂಡ್ ಟೈಮ್ ಕಾಂಪ್ಲೆಕ್ಸಿಟಿ ಏನು ಅರೇದು, ಮತ್ತು ಅರೇ ಲಿಮಿಟೇಷನ್ಸ್ ಏನು, ಮತ್ತು ಒಂದು ಸಿಂಪಲ್ ಜಾವಾ ಎಕ್ಸಾಂಪಲ್ನ ನೋಡ್ತಾ ಇದ್ದೀವಿ. ಸೊ ಯಾವುದೇ ನೀವು ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.